ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ಅವರು ಬರೆದಿರುವ ಅಂತರಂಗದ ಅನುಭೂತಿ ಹಾಗೂ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅವರು ಬರೆದಿರುವ ಯುವ ಸೌರಭ ಈ ಎರಡೂ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಡಾಕ್ಟರ್ ಚಂದ್ರಕಲಾ ಆಲೂರ್. ನಾನು ಪರಿಚಯಿಸುತ್ತಿರುವ ಕೃತಿ ಅಂತರಂಗದ ಅನುಭೂತಿ ಬದುಕಿಗೊಂದು ಊರುಗೋಲು ಎನ್ನುವಂತಹ ಚುಟುಕು ಸಾಹಿತ್ಯ ಕೃತಿ. ಇದರ ಲೇಖಕರು ರತ್ನರಾಯ ಮಲ್ಲ ಎಂಬ ಕಾವ್ಯನಾಮದಿಂದ ಚಿರಪರಿಚಿತರಾದ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ಅವರು. ಈ ಪುಸ್ತಕದ ಪ್ರಕಾಶಕರು KNS ಪಬ್ಲಿಕೇಶನ್ ಬೆಂಗಳೂರು. ಇವರು 221 ಪುಟಗಳನ್ನು ಒಳಗೊಂಡಿದ್ದು ಚುಟುಕುಗಳಿಗೆ ಒಂದು ಅನುರೂಪದ ಚಿತ್ರವಿಟ್ಟು ಚಿತ್ರಸಹಿತ ಪುಸ್ತಕ ಆಕರ್ಷಕವಾಗಿದೆ. 2024ರಲ್ಲಿ ಪ್ರಕಟಗೊಂಡ ಈ ಪುಸ್ತಕದ ಬೆಲೆ 250 ರೂಪಾಯಿಗಳು. ಲೇಖಕರು ಈ ಕೃತಿಯನ್ನು ನನ್ನ ವಿಚಾರಗಳಿಗೆ ಬರಹದ ರೂಪ ಕೊಡಲು ವೇದಿಕೆಯನ್ನು ಒದಗಿಸಿಕೊಟ್ಟ ಯುವರ್ ಕೋಟ್ ಬಳಗಕ್ಕೆ ಅರ್ಪಣೆ ಎಂದಿದ್ದಾರೆ. ಈ ಕೃತಿಯ ಲೇಖಕರಾದ ಮಲ್ಲಿನಾಥ್ ಎಸ್ ತಳವಾರ್ ಅವರು ಕಲಬುರಗಿಯ ನೂತನ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು, ಕನ್ನಡ ವಿಭಾಗದ ಮುಖ್ಯಸ್ಥರೂ ಆಗಿದ್ದಾರೆ. ಕವಿತೆ, ಕಥೆ, ಅಂಕಣ ಬರಹ, ಹೈಕು, ರುಬಾಯಿ ಗಜಲ್ಗಳನ್ನು ರಚಿಸಿರುವರು. ಈ ಕೃತಿಗೆ ಧಾರವಾಡದ ಶಾಂತಿನಾಥ್ ದಿಬ್ಬದ್ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ. ಅಂತರಂಗದ ಅನುಭೂತಿ ಇದೊಂದು ವಿನೂತನ ಪ್ರಯೋಗ. ಇಲ್ಲಿಯ ರಚನೆಗಳನ್ನು ಚುಟುಕುಗಳೆಂದು, ಗಜಲ್ಗಳೆಂದು, ನುಡಿಮುತ್ತುಗಳೆಂದು, ಶಾಯರಿಗಳೆಂದು, ಹನಿಗವನಗಳೆಂದು ಕರೆಯಬಹುದಾಗಿದೆ ಎಂದಿದ್ದಾರೆ. ಈ ಪುಸ್ತಕದಲ್ಲಿಯ ಕೆಲವು ಪದ್ಯಗಳು ಆತ್ಮವಿಮರ್ಶೆಯ ಪ್ರತೀಕಗಳಾದರೆ ಕೆಲವು ಲೋಕವಿಮರ್ಶೆಯ ಪ್ರತೀಕಗಳಾಗಿವೆ. ಪದ್ಯಗಳ ವ್ಯಾಪ್ತಿ 3 ಸಾಲುಗಳಿಂದ ಹರಡುತ್ತಾ 8-10 ಸಾಲುಗಳವರೆಗೆ ಇದೆ. ಪದ್ಯಕ್ಕನುಗುಣವಾದ ರೇಖಾಚಿತ್ರ ಹೊಂದಿ ಸಚಿತ್ರ ಕವಿತಾ ಸಂಕಲನವಾಗಿದೆ. ಇಲ್ಲಿಯ ಒಂದೊಂದು ಕವನಗಳು ಓದುತ್ತಾ ಹೋದರೆ ಎಷ್ಟೊಂದು ಮನೆ ಸೂರೆಗೊಳ್ಳುತ್ತವೆ ಎಂದರೆ ಅದನ್ನು ಓದುಗರು ಓದಿಯೇ ಅನುಭವಿಸಬೇಕು. ಜೀವನಾನುಭವ, ಪ್ರೀತಿ, ಆದರ್ಶ, ತ್ಯಾಗ, ವಾಸ್ತವ, ತಂತ್ರಜ್ಞಾನ, ಸಂಬಂಧಗಳ ಶಿಥಿಲತೆ, ಸಂಬಂಧಗಳ ಬೆಲೆ, ಹೀಗೆ ಮಾನವ ಬದುಕಿನ ಎಲ್ಲ ಆಯಾಮಗಳ ಚಿತ್ರಣಗಳನ್ನು ಸೂಕ್ಷ್ಮವಾಗಿ ಸೆರೆಹಿಡಿದಿವೆ. ಮಹಿಳಾಪರ ಚಿಂತನೆಯನ್ನು ಸ್ಫುಟವಾಗಿ ಚಿತ್ರಿಸಿರುವ ಇಲ್ಲಿಯ ಕವನಗಳು ಅವರ ಬದುಕಿನ ಸುತ್ತ ಹರಡಿರುವ ನೋವು, ಸಹಿಷ್ಣುತೆ, ಬಂಡಾಯಗಳೆಲ್ಲವನ್ನು ಪ್ರತಿನಿಧಿಸುತ್ತವೆ. ಭೋಗ ಸಂಸ್ಕೃತಿಯಲ್ಲಿ ಮುಳುಗಿದ ಜಗತ್ತು, ಜಾಗತೀಕರಣ, ವಸಾಹತೀಕರಣಗಳು ಸಮಾಜವನ್ನು ಮಾನವೀಯ ಮೌಲ್ಯಗಳಿಂದ ಮುಕ್ತಗೊಳಿಸಿ ಕೇವಲ ಆರ್ಥಿಕ ಸಂಬಂಧಗಳಲ್ಲಿ ಸ್ಥಾಪಿಸುತ್ತಿವೆ. ನಮ್ಮ ಜನರು ದೇವರು, ಧರ್ಮ, ಪಾಪ, ಪುಣ್ಯಗಳನ್ನು ಕುರಿತು ಕೇವಲ ಬಾಯಿ ಮಾತಿನಲ್ಲಿ ಮಾತನಾಡುತ್ತಿದ್ದು ನಡವಳಿಕೆಯಲ್ಲಿ ಚಾಲ್ತಿಯಲ್ಲಿ ಇಲ್ಲವೆಂಬುದು ವಿಷಾದನೀಯ ಎಂಬ ಇಂಗಿತವನ್ನು ವ್ಯಕ್ತಪಡಿಸುತ್ತವೆ. ಇಂತಹ ಎಲ್ಲ ಸಂದರ್ಭಗಳಿಂದ ಹೊರಬರುವ ಮನೋಭಾವವನ್ನು ಕೆಲವೇ ಸಾಲುಗಳಲ್ಲಿಯೇ ಬಿಂಬಿಸುವ ಇಲ್ಲಿಯ ಚುಟುಕುಗಳು ಮನೋಜ್ಞವಾಗಿವೆ. ಇಲ್ಲಿಯ ಕೆಲವು ಹನಿಗವನಗಳನ್ನು ನೋಡುವುದಾದರೆ ಭೂತಕಾಲದ ಬೆಂಬಲ, ಭವಿಷ್ಯತ್ತಿನ ಹಂಬಲ, ಅದುವೇ ವರ್ತಮಾನದ ಸಂಕುಲ. ಇದು ಅಪರ್ಯಂತವಾಗಿ ಸಾಗಿ ಬರುತ್ತಿರುವ ಮನುಕುಲದ ಬದುಕಿನ ರೀತಿಯನ್ನು ವಿವರಿಸುತ್ತಿದೆ. ಸಂಬಂಧಗಳಿಗೆ ಸಮಯ ಕೊಡಿ, ನೆನಪಿರಲಿ, ಜಗತ್ತಿನಾದ್ಯಂತ ಜನರು ತಾಜ್ ಮಹಲ್ ನೋಡಿರಬಹುದು, ಆದರೆ ಮುಮ್ತಾಜೇ ನೋಡಲಿಲ್ಲ. ಪ್ರಸ್ತುತ ಸಂದರ್ಭದಲ್ಲಿ ಶಿಥಿಲಗೊಂಡ ಸಂಬಂಧಗಳ ಕುರಿತು ಹೇಳುತ್ತಿವೆ ಈ ಸಾಲುಗಳು. ಸತ್ತ ಎಮ್ಮೆಗೆ ಸೇರು ತುಪ್ಪ ಎನ್ನುವಂತೆ ಆಗಬಾರದು. ಒಂದೇ ಕುಟುಂಬದ 5-6 ಜನ ಒಂದು ಸೂರಿನಡಿ ಬದುಕಲು ಆಗಲಾರದಷ್ಟು ಸಂಬಂಧಗಳು ಅರ್ಥ ಕಳೆದುಕೊಂಡಿವೆ. ಸತ್ತ ನಂತರ ಆ ವ್ಯಕ್ತಿಯ ಬೆಲೆ ತಿಳಿಯುವುದಕ್ಕಿಂತ ಮೊದಲೇ ಎಚ್ಚರಿಸುವ ಸಾಲುಗಳಿವು. ಮುಂದುವರಿದು, ನಮ್ಮನ್ನು ನೋಡಿ ಮುಖ ತಿರುಗಿಸಬೇಡಿ, ನಾಳೆಯ ನಿಮ್ಮ ಕನ್ನಡಿ ನಾನು. ವೃದ್ಧರನ್ನು, ವೃದ್ಧಾಪ್ಯವನ್ನು ಕಡೆಗಣಿಸುತ್ತಿರುವ ಈಗಿನ ಕಾಲದಲ್ಲಿ ಮಂದಿರಗಳಿಗಿಂತ ವೃದ್ಧಾಶ್ರಮಗಳು ಹೆಚ್ಚಾಗುತ್ತಿವೆ. ಅದರ ಕುರಿತು ಯುವ ಜನಾಂಗವನ್ನು ಎಚ್ಚರಿಸುವ ಸೂಕ್ಷ್ಮ ಸಾಲುಗಳಿವು. ಗೆದ್ದವರ ಸೋಲು ಇತಿಹಾಸ ಆಗುವುದರ ಜೊತೆಗೆ ಸೋತವರ ಸೋಲು ಇತಿಹಾಸವಾಗಬೇಕು. ಬದುಕಿನಲ್ಲಿ ಇತಿಹಾಸದ ಮಹತ್ವವನ್ನು ತಿಳಿಸುತ್ತಾ ಗೆಲುವು ಸೋಲುಗಳೆರಡೂ ಇತಿಹಾಸವಾದಾಗ ಮಾತ್ರ ಸೋಲುಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಎಂಬುದನ್ನು ಈ ಸಾಲುಗಳು ಸೂಚಿಸುತ್ತವೆ. ಇನ್ನು ವೇಶ್ಯೆಯರನ್ನು ಹಸಿ ಮಾಂಸದಂತೆ ಹರಿದು ತಿಂತಾರೆ ಸಾಕಿ, ಕತ್ತಲೆಯ ಏಕಾಂತದಲ್ಲಿ
ಮಡಿವಂತಿಕೆಯ ಸೋಗಿನಲ್ಲಿ ಕಲ್ಲೆಸೆಯುತ್ತಾರೆ ಜನಜಂಗುಳಿಯ ಮಧ್ಯದಲ್ಲಿ. ನೋಡಿ, ಮಹಿಳೆಯರ ಮೇಲೆ ಆಗುತ್ತಿರುವ ಶೋಷಣೆ, ಶೋಷಿಸುವವರೇ ಕತ್ತಲೆ ಬೆಳಕು ಎರಡರಲ್ಲೂ ದ್ವಿಪಾತ್ರಗಳಲ್ಲಿ ಶೋಷಿಸುತ್ತಿರುವ ಕಹಿ ಸತ್ಯವನ್ನು ಈ ಸಾಲುಗಳು ತೆರೆದಿಡುತ್ತವೆ. ವೇಶ್ಯೆಯೊಬ್ಬಳು ಆತ್ಮಚರಿತ್ರೆ ಬರೆಯಲು ನಿರ್ಧರಿಸಿದ ದಿನವೇ ಕೊಲೆಗೀಡಾದಳು. ವೇಶ್ಯೆಯರ ಬದುಕಿನ ದಾರುಣ ಚಿತ್ರಗಳು ಈ ಸಾಲುಗಳು ಹೇಳುತ್ತವೆ. ಅವಳ ಆತ್ಮಚರಿತ್ರೆಯಲ್ಲಿ ಸಮಾಜದಲ್ಲಿಯ ಎಷ್ಟೊಂದು ಪ್ರತಿಷ್ಠಿತರ ಹೆಸರಿರುತ್ತಿತ್ತೋ ಏನೋ ಎಂಬ ಪ್ರಶ್ನೆ ಕಾಡದಿರಲು ಸಾಧ್ಯವಿಲ್ಲ. ಅಶಾಂತಿ ಯಾವ ಅಂಗಡಿಯಲ್ಲೂ ಸಿಗಲ್ಲ ಗೆಳೆಯ, ಅದನ್ನು ಹಂಚುವವರು ನಮ್ಮ ಹತ್ತಿರದವರೇ ಇರ್ತಾರೆ. ಸುತ್ತಮುತ್ತಲಿನವರೊಂದಿಗೆ ಎಚ್ಚರಾವಸ್ಥೆಯಿಂದ ಇರಬೇಕಾದ ಸ್ಥಿತಿಯನ್ನು ಹೇಳುತ್ತಾ ಎಲ್ಲರಿಗೂ ಎಲ್ಲದಕ್ಕೂ ಕಿವಿಗೊಡಬೇಕಾದ ಅವಶ್ಯಕತೆ ಇಲ್ಲ ಎಂಬುದನ್ನು ತಿಳಿಸುತ್ತವೆ ಈ ಸಾಲುಗಳು. ಬರವಣಿಗೆಯಲ್ಲಿ ಬರಹಗಾರನನ್ನು ಇಣುಕಿ ನೋಡುವ ಸ್ವಭಾವವೇಕೆ ಬುದ್ಧಿಜೀವಿ. ಓದುಗ ಸಹೃದಯರನ್ನು, ವಿಮರ್ಶೆಯನ್ನು, ವಿಮರ್ಶಕನನ್ನು ನೇರವಾಗಿ ತಿವಿಯುವ ಈಟಿಯಂತಿರುವ ಸಾಲುಗಳು ಇವು. ಬುದ್ಧಿವಂತಿಕೆಗೆ ಇರುವುದು ಸಾವಿರಾರು ವರ್ಷಗಳ ಇತಿಹಾಸ. ಬುದ್ಧಿವಂತಿಕೆಗೆ ನಿಲುಕದ ಪ್ರಕೃತಿಗೆ ಇರುವುದು ಅಗಣಿತ ವರ್ಷಗಳ ಇತಿಹಾಸ. ಸ್ಯಾಟಲೈಟ್ ಯುಗದಲ್ಲಿ ದಿನಕ್ಕೊಂದು ಅನ್ವೇಷಣೆ ಮಾಡುತ್ತಿರುವ ಮಾನವ ಪ್ರಕೃತಿಯ ಗುಟ್ಟನ್ನು ಎಂದೂ ಭೇದಿಸಲಾರ. ಆತನಿಗಿಂತ 1000 ಪಟ್ಟು ಹೆಚ್ಚು ಪ್ರಕೃತಿಯು ಮುಂದಿದೆ. ಅದೊಂದು ಅಭೇದ್ಯ ಕೋಟೆ ಎಂಬುದನ್ನು ಈ ಸಾಲುಗಳು ಪ್ರಸ್ತುತಪಡಿಸುತ್ತಿವೆ. ನಮಗೆ ಮಾತನಾಡಲು ಸಾಧ್ಯವಾಗದಿದ್ದಾಗಲೂ ತಾಯಿಗೆ ಎಲ್ಲವೂ ಅರ್ಥವಾಗುತ್ತಿದ್ದವು ಗಾಲಿಬ್. ಆದರೆ ನಾವಿಂದು ಪ್ರತಿಯೊಂದು ಮಾತಿಗೂ ಹೇಳ್ತಿದ್ದೇವೆ, ಅಮ್ಮ ನಿನಗೇನು ಅರ್ಥವಾಗುವುದೇ ಇಲ್ಲವೆಂದು. ತಾಂತ್ರಿಕ ಯುಗದಲ್ಲಿ ಮಕ್ಕಳು ತಾಯಂದಿರನ್ನು ಅರ್ಥೈಸಿಕೊಳ್ಳುತ್ತಿರುವ ತಪ್ಪಾದ ರೀತಿಯನ್ನು ಈ ಸಾಲುಗಳು ಟೀಕಿಸುತ್ತವೆ. ಮೌನ ಬಹಳಷ್ಟು ಹೇಳುತ್ತದೆ. ಕಿವಿಯಿಂದ ಅಲ್ಲ, ಹೃದಯದಿಂದ ಆಲಿಸು. ನೋವನ್ನು ಆಲಿಸಲು ಕಿವಿಗಳು ಬೇಕಿಲ್ಲ, ಹೃದಯ ಬೇಕು. ಏಕೆಂದರೆ ಎಲ್ಲ ನೋವುಗಳನ್ನು ಉಸಿರಲು ಆಗುವುದಿಲ್ಲ. ಆದ್ದರಿಂದ ಅಂತಹ ಸಹೃದಯತೆಯನ್ನು ಬೆಳೆಸಿಕೊಳ್ಳಬೇಕು ಎಂಬ ಇಂಗಿತದ ಸಾಲುಗಳಿವು. ಇಷ್ಟೇ ಅಲ್ಲದೆ ಪ್ರೀತಿಯ ಹಸಿವು ಅನ್ನದ ಹಸಿವಿಗಿಂತ ಮೇಲು. ನಾವು ಬಯಸಿದ್ದನ್ನು ಪಡೆಯದೆ, ಪಡೆದಿದ್ದನ್ನು ಅನುಭವಿಸದೆ ಹೋಗುವ ಮನಸ್ಥಿತಿಗಳೇ ಹೆಚ್ಚು. ಕಲ್ಲು ಕರಗುವುದಿಲ್ಲ. ಅದರ ಶಕ್ತಿ ಏನೆಂದರೆ ಅದು ಬದಲಾಗುವುದೂ ಇಲ್ಲ. ಮನುಷ್ಯ ತಪ್ಪುಗಳಿಗೆಲ್ಲ ಸಂದರ್ಭಗಳಿಗೆ ಹೊಣೆ ಮಾಡುವುದಾದರೆ ಪ್ರಪಂಚದಲ್ಲಿ ಯಾರೂ ತಪ್ಪಿತಸ್ಥರೇ ಆಗುವುದಿಲ್ಲ ಎಂಬ ಇತ್ಯಾದಿಯಾದ ಬದುಕಿನ ಸಿಹಿ ಕಹಿಗಳನ್ನು ಬಿಚ್ಚಿಡುವ ಕವನಗಳು ಸರ್ವಕಾಲಿಕ ಸತ್ಯಗಳನ್ನು ಒಳಗೊಂಡಿವೆ. ಒಟ್ಟಾರೆ ಕವನಗಳು ರಾಚನಿಕ ದೃಷ್ಟಿಯಿಂದ ಹಾಗೂ ಸಂವೇದನಾಶೀಲತೆಯ ದೃಷ್ಟಿಯಿಂದ ವಚನ ಸಾಹಿತ್ಯವನ್ನು ಹೋಲುತ್ತವೆ ಅಥವಾ ಅದರ ಮುಂದುವರೆದ ಭಾಗವಾಗಿವೆ ಎಂದರೆ ತಪ್ಪೆನಿಸದು. ಅಂತರಂಗದ ಅನುಭೂತಿ ಪುಸ್ತಕದ ಅತ್ಯಂತ ಧನಾತ್ಮಕ ವಿಷಯವೆಂದರೆ ಓದುಗ ಸಂಸ್ಕೃತಿಯಿಂದ ದೂರವಾದ ಇಂದಿನ ಸಮಾಜ ಯುವ ಜನಾಂಗಕ್ಕೆ ಚುಟುಕುಗಳಾದ್ದರಿಂದ ದೀರ್ಘ ಓದನ್ನು ಬಯಸದೆ ಓದಿನ ಅಳತೆಗೆ ತಕ್ಕಂತಹ ರಚನೆಗಳಾಗಿವೆ. ಓದಿದ ನಂತರ ಸಹೃದಯರ ಮನಮುಟ್ಟುವ ಸಂವೇದನಾಶೀಲ ಕೃತಿಯಾಗಿದೆ. ಚಿಂತನಶೀಲತೆಗೂ ಎಡೆಮಾಡಿಕೊಡುತ್ತದೆ. ಈ ಕೃತಿಯು ಓದುಗರ ಮನಗೆಲ್ಲುವಲ್ಲಿ, ಮನ ಪರಿವರ್ತಿಸುವಲ್ಲಿ ಎರಡು ಮಾತಿಲ್ಲ. ಯುವ ಸೌರಭ, ಕಲಬುರಗಿ ಯುವ ಸಾಹಿತಿಗಳ ಸಚಿತ್ರ. ಈ ಪುಸ್ತಕದ ಲೇಖಕರು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಶ್ರೀ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿಯವರು. ಈ ಪುಸ್ತಕದ ಪ್ರಕಾಶಕರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು. 96 ಪುಟಗಳನ್ನು ಒಳಗೊಂಡ ಈ ಕೃತಿಯನ್ನು ಲೇಖಕರು ಲಿಂಗೈಕ್ಯ ಶ್ರೀ MB ಅಂಬಲ್ಗಿ ಅವರಿಗೆ ಅರ್ಪಿಸಿದ್ದಾರೆ. ಪ್ರಸ್ತುತ ಅವಧಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ವಿಜಯಕುಮಾರ್ ತೇಗಲ್ತಿಪ್ಪಿ ಅವರ ಹೆಸರು ಕೇಳದವರಿಲ್ಲ. ಸಾಹಿತಿಗಳಿಗೆ ಬೆನ್ನೆಲುಬಾಗಿ ನಿಂತವರು. ಈ ಪುಸ್ತಕದ ಮೂಲಕ ಕಲಬುರಗಿ ವಿಭಾಗದ 25 ಜನ ಯುವ ಸಾಹಿತಿಗಳ ಪರಿಚಯವನ್ನು ಜನಮಾನಸಕ್ಕೆ ನೀಡಿದ್ದಾರೆ. 2ನೇ ಯುವ ಸಾಹಿತ್ಯ ಸಮ್ಮೇಳನದ ಸವಿನೆನಪಿಗಾಗಿ ಯುವ ಸೌರಭ ಎಂಬ ಅನ್ವಯಿಕ ಶೀರ್ಷಿಕೆಯನ್ನು ಇಟ್ಟು ಕಲಬುರಗಿ ಜಿಲ್ಲೆಯ ಸಾಹಿತಿಗಳಿಗೆ ಬೆನ್ನು ತಟ್ಟುವ ಕಾರ್ಯವನ್ನು ಮಾಡಿದ್ದಾರೆ. ಈ ಕೃತಿಗೆ ಹೆಸರಾಂತ ಸಾಹಿತಿ ಧರ್ಮಣ್ಣ H. ಧನ್ನಿಯವರು ಮುನ್ನುಡಿಯನ್ನು ಬರೆದಿದ್ದಾರೆ. ಇಲ್ಲಿಯ ಕೆಲವು ಸಾಹಿತಿಗಳ ವಿವರಗಳನ್ನು ನೋಡುವುದಾದರೆ, ಮೊದಲನೇದಾಗಿ ತರನಳ್ಳಿ ರಸಬಳ್ಳಿಯಾಗಿ ಬೆಳೆದ ರೀತಿ ಅದ್ಭುತ. 1000 ಪದ್ಯಗಳನ್ನು ಕಂಠಪಾಠವಾಗಿ ಸ್ಪರ್ಧೆಯಲ್ಲಿ ಓದಿದ ಸರದಾರ ಡಾಕ್ಟರ್ ಜಗನ್ನಾಥ್ ತರನಳ್ಳಿ. ಸೇಡಂ ತಾಲೂಕಿನ ಸಾಹಿತಿಗಳಾದ ಇವರು ರತ್ನಗಿರಿಯ ರತ್ನ, ನೃಪತುಂಗ ನೆಲದ ಉತ್ತುಂಗ, ವಿಜಯಮುಖಿ, ಒಂದು ದಿನದ ಬ್ರಾಹ್ಮಣ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಕಾರ್ಯಕ್ರಮಗಳಿಗೆ ಬರಹಗಳಿಗೆ ಶೀರ್ಷಿಕೆ ನೀಡುವಲ್ಲಿ ನಿಪುಣರಾದ ಇವರಿಗೆ ಶೀರ್ಷಿಕೆ ಶಿರೋಮಣಿ ಎಂಬ ಬಿರುದನ್ನು ನೀಡಲಾಗಿದೆ. ಕಂಡ ಹಾಗೆ ಬರೆಯುವ ದಿಟ್ಟ ಬರಹಗಾರ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆಯವರು.
ಅರಿವಿನ ಹಣತೆ, ಎಲೆಮರೆಯ ಸಿಹಿ, ವಚನ ಹೃದಯ, ಕರೋನಾ ಗೆದ್ದವರು ಹಲವಾರು ಕೃತಿಗಳ ಲೇಖಕರು. ಕಾರ್ನಾಡ್, ಅನಂತಮೂರ್ತಿಯಂತಹ ದಿಗ್ಗಜರೊಂದಿಗೆ ಸಂವಾದ ನಡೆಸಿದ ಕೃತಿ ಮುಖಾಮುಖಿ. ಅಲ್ಲದೆ ತಮ್ಮದೇ ಸಂಪಾದಕತ್ವದಲ್ಲಿ ಶರಣಮಾರ್ಗ ಮಾಸಿಕ ಪತ್ರಿಕೆ ಹೊರತಂದರು. ಮೀಡಿಯಾ ಲೈನ್ ಆನ್ಲೈನ್ ಪತ್ರಿಕೆಯಿಂದ ವಿಶ್ವದ ಕನ್ನಡಿಗರ ಮನೆ ಮಾತಾಗಿದ್ದಾರೆ. ಇವರು ಕಾಗಲ್ಕರ್ ಪ್ರಶಸ್ತಿ, ಇಲ್ಕಲ್ ಮಹಾಂತೇಶ್ವರ್ ಮಠ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ದಿನಪತ್ರಿಕೆಯ ಮುಖ್ಯ ಸಂಪಾದಕರಾದ ಪ್ರಭುಲಿಂಗ್ ನೀಲೂರೆಯವರ ನಿಲುವೆ ಸಾಹಿತ್ಯದ ಒಲವಾಗಿದೆ. ಅಜ್ಜ ಹೇಳಿದ ಕಲ್ಯಾಣ ಕ್ರಾಂತಿ, ಹುಕುಂ ಪತ್ರ ನಾಟಕದ ರಚನಾಕಾರರು. ಸಾಮಾಜಿಕ ಸಂಸ್ಥೆಯೊಂದನ್ನು ಆರಂಭಿಸಿ ಆ ಮೂಲಕ ಶ್ರೀ ವಿಜಯನ ಹೆಸರಿನಲ್ಲಿ ಪ್ರಶಸ್ತಿ ನೀಡುತ್ತಿದ್ದಾರೆ. ಬಿಸಿಲನಾಡು ಪ್ರಕಾಶನ ಆರಂಭಿಸಿ ಹಲವಾರು ಕವಿ ಕೃತಿಗಳಿಗೆ ಉತ್ತೇಜನ ನೀಡಿದ್ದಾರೆ. ಸಂಶೋಧಕರಾದ ಡಾಕ್ಟರ್ ರೆಹಮಾನ್ ಪಟೇಲರು ಚಿತ್ರಕಲೆ ಹೊರತಾಗಿ ಸಾಹಿತ್ಯ ಕ್ಷೇತ್ರದಲ್ಲೂ ಹೆಸರಾದವರು. ಕರ್ನಾಟಕದ ಬಿದ್ರಿ ಕಲೆ ಇವರ PhD ಪ್ರಬಂಧ. ಚಿತ್ರಕಲಾವಿದರಾಗಿ ಭೂತಾನ್, ಶ್ರೀಲಂಕಾ, ನೇಪಾಳ್ ಮೊದಲಾದ ಕಡೆ ಹೆಸರು ಮಾಡಿದವರು. ತಾವಲ್ಲದೆ ಇತರರು ಬೆಳೆಯಬೇಕೆಂದು ಇಂಡಿಯನ್ ರಾಯಲ್ ಅಕಾಡೆಮಿ ಆಫ್ ಆರ್ಟ್ ಆ್ಯಂಡ್ ಕಲ್ಚರ್ ಸ್ಥಾಪಿಸಿದ್ದಾರೆ. 2016ರಲ್ಲಿ ಕಲಬುರಗಿ ಬಹುಮನಿ ಕೋಟೆಯ 29 ಅಡಿ ಉದ್ದದ ತೋಪನ್ನು ಕಂಡುಹಿಡಿಯುವ ಮೂಲಕ ವಿಶ್ವಕ್ಕೆ ಪರಿಚಿತರು. ಸಂಪ್ರೀತ ಮಹಾಂತರೆಂದೇ ಹೆಸರಾದ ಲೇಖಕ, ಕಾದಂಬರಿಕಾರ, ಪ್ರವಚನಕಾರರಾದ ಮಹಾಂತೇಶ್ ಕುಂಬಾರರು ಪ್ರೌಢಶಾಲಾ ಶಿಕ್ಷಕರು. ಶರಣು ಶರಣಾರ್ಥಿ ಎಂಬ ಕೃತಿ 1000ಕ್ಕಿಂತ ಹೆಚ್ಚು ಕಲ್ಯಾಣ ಕರ್ನಾಟಕದ ಜನರ ಕೈ ಸೇರಿದೆ. ಸರ್ವದಲೆ ದಾಸೋಹ, ಬಯಲ ಬೆಡಗು, ಶರಣ ಧರ್ಮದರ್ಶನ, ಶರಣ ತತ್ವಸಾರ ಹಲವಾರು ಕೃತಿಗಳ ರಚನೆಕಾರರು. ವೃತ್ತಿಯಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಶರಣಬಸಪ್ಪ ವಡದನ್ಕೇರಿಯವರು ಕಲಬುರಗಿ ಜಿಲ್ಲೆಯ ಚುಟುಕು ಸಾಹಿತ್ಯದ ಪರಿಷತ್ತಿನ ಅಧ್ಯಕ್ಷರಾಗಿ, ಕನ್ನಡ ನಾಡು ಓದುಗ ಸಹಕಾರ ಸಂಘದ ನಿರ್ದೇಶಕರಾಗಿ, ಸಿದ್ಧಲಿಂಗೇಶ್ವರ ಪ್ರಕಾಶನ ಸಲಹಾ ಸಮಿತಿಯ ಸದಸ್ಯರಾಗಿ ಹೀಗೆ ಹಲವು ಕಾರ್ಯನಿರ್ವಹಿಸಿದ್ದಾರೆ. 94 ಪುಸ್ತಕಗಳನ್ನು ರಚಿಸಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಅವ್ವ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದಾರೆ. ತಮ್ಮ ಪ್ರಕಾಶನದಿಂದ 150ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಲಂಡನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಪ್ರೆಸ್ಟಿಜಿಯಸ್ ಬುಕ್ ಆಫ್ ರೆಕಾರ್ಡ್ಗಳಲ್ಲಿ ಇವರ ಹೆಸರು ಚಿರಸ್ಥಾಯಿಯಾಗಿದೆ. ಕನ್ನಡ ಸಾರಸ್ವತ ಲೋಕಕ್ಕೆ ಪರಿಚಿತವಾದ ಇನ್ನೊಂದು ಹೆಸರು CS ಆನಂದರದು. ವೃತ್ತಿಯಿಂದ ಇಂಗ್ಲಿಷ್ ಭಾಷಾ ಉಪನ್ಯಾಸಕರಾಗಿ, ಪ್ರವೃತ್ತಿಯಿಂದ ಬಹುಭಾಷಾ ಬರಹಗಾರರು. ಕಲ್ಯಾಣ ಕರ್ನಾಟಕದ 3ನೇ ತಲೆಮಾರಿನ ದಲಿತ ಬಂಡಾಯ ಲೇಖಕರಲ್ಲಿ ಹೆಸರಾಂತರು. ಮಧುರಹನಿಗಳು, ಸಂಪ್ರೀತ, ಒಡಲ ಮಾತು ಕವನ ಸಂಕಲನಗಳು, ಹಡೆದವ್ವ, ಜೀವನದಿ ಕಥಾ ಸಂಕಲನಗಳು, ಕಾವ್ಯ, ಕಥೆ, ವಿಮರ್ಶೆ, ಭಾಷಾ ಅಧ್ಯಯನ ಹೀಗೆ 15ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಕ್ರಿಯಾಶೀಲರಾದ ಆನಂದರು ಕಲಬುರಗಿ ಬೆಳಕು ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾಗಿ, ಇಂಗ್ಲಿಷ್ ಅಕಾಡೆಮಿಯ ನಿರ್ದೇಶಕರಾಗಿ ಕಾರ್ಯಭಾರಗಳನ್ನು ನಿರ್ವಹಿಸುತ್ತಿದ್ದಾರೆ. ಹಿಂದಿ ಹಾಗೂ ಕನ್ನಡ ಉಭಯ ಸಾಹಿತ್ಯ ಕೃತಿಗಳನ್ನು ರಚಿಸಿ ಹೆಸರಾದವರು ಶ್ರೀಮತಿ ಅಂಬುಜಾ. ಕಾರ್ಮಿಕ ಲೋಕ, ಶಿಕಾಯತ್ ಪೆನ್ಷನ್ ರಾಜಭಾಷಾ ವಿಭಾಗದ ಸದಸ್ಯರಾದ ಇವರು ಸಾಕಷ್ಟು ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಕೆಲವೆಂದರೆ ಪಿರಮಿಡ್, ಪುಷ್ಪಫಲ್, ಮನ್ ಕೆ ಧೂಪ್ ಛಾಂವ್ ಮೊದಲಾದವು. ಹಿಂದಿ ಕೃತಿಗಳಾದರೆ ಪ್ರೇಮ ಪದನಿಸ, ರಾಜನ ನಂಟು, ಹರಿಮನ ಧ್ಯಾನ ಮಂದಿರ ಇತ್ಯಾದಿ ಕನ್ನಡ ಕೃತಿಗಳು. ನಾಡಿನ ಬಹುತೇಕ ಕವಿಯತ್ರಿಯರಲ್ಲಿ ಹೆಸರಾದವರು ಪ್ರೇಮ ಅಪಚಂದ್. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಹಾಗೂ ಅದರ ಮೇರುತನದ ಕುರಿತು ಹಲವಾರು ಉಪನ್ಯಾಸಗಳನ್ನು ನೀಡಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಸಾಹಿತ್ಯದಲ್ಲಿ ಸ್ತ್ರೀ ಸಂವೇದನೆ, ಮಹಿಳೆ ಅಂದು ಇಂದು, ವಚನ ಸಾಹಿತ್ಯದಲ್ಲಿ ಜಾತಿ ಪದ್ಧತಿ, ಲಿಂಗ ವ್ಯವಸ್ಥೆಯ ಸಂಕಥನ, ಅಚ್ಚು ಬೆಲ್ಲ ಹೀಗೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಪ್ರಗತಿಪರ ಚಿಂತಕಿಯಾಗಿ, ಲೇಖಕಿಯಾಗಿ ಇವರಿಗೆ ಹಲವು ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ. ಹಲವು ಸಂಘ ಸಂಸ್ಥೆಗಳ ಕಾರ್ಯಕರ್ತೆಯಾಗಿ ಉತ್ತಮ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಬೆಂಕಿಯಲ್ಲಿ ಅರಳಿದ ಹೂ ಎಂದೇ ತನ್ನ ಒಡನಾಡಿಗಳಿಂದ ಕರೆಯಿಸಿಕೊಳ್ಳುವ ಡಾಕ್ಟರ್ ಪರ್ವೀನ್ ಸುಲ್ತಾನಾರವರು ಕಲ್ಯಾಣ ಕರ್ನಾಟಕದ ಹೆಸರಾಂತ ಸಾಹಿತಿಗಳಲ್ಲಿ ಒಬ್ಬರು. ಹಾಡು, ಕವನ ವಾಚನ, ಕಾರ್ಯಕ್ರಮ ನಿರೂಪಣೆ, ಹಲವು ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಸಂಭ್ರಮವುಳ್ಳವರು. ವೃತ್ತಿಯಲ್ಲಿ ಶಿಕ್ಷಕರಾದ ಇವರು ಹಲವು ಕೃತಿಗಳ ರಚನೆಕಾರರು. ಚಿಮ್ಮನ ಚೋಡಿನ ಕಾವ್ಯಚಿಲುಮೆ, ಒಡಲ ಉರಿ ಇವರ ಕವನ ಸಂಕಲನಗಳು. ಖ್ವಾಜಾ ಬಂದೇ ನವಾಜ್, ಝಟ್ಪಟ್ ಬೀಬಿ ಮತ್ತಿತರ ಸೂಫಿ ಸಾಧಕಿಯರು ಕೃತಿಗಳ ರಚನೆಕಾರರು. ಶರಣನಾಡಿನ ಸೂಫಿ ಮಾರ್ಗ ಎಂಬ ಕೃತಿಯನ್ನು ಸಾಹಿತ್ಯ ಲೋಕಕ್ಕೆ ನೀಡಿ ಕನ್ನಡ ನಾಡಿನ ಓದುಗರ ಮನೆಮಾತಾಗಿದ್ದಾರೆ. ಕವಿ, ಕಲಾವಿದ,
ಕ್ರಿಯಾಶೀಲ ಪ್ರಾಂಶುಪಾಲರಾದ ಡಾಕ್ಟರ್ ರಾಜಶೇಖರ್ ಮಾಂಗ್. ಕೆಸರಿನಲ್ಲಿ ಅರಳಿದ ಕಮಲ. ಅನೇಕ ಸಂಘ ಸಂಸ್ಥೆಗಳ ಕ್ರಿಯಾಶೀಲ ಸದಸ್ಯರಾಗಿ ಕಾರ್ಯದರ್ಶಿಗಳಾಗಿ ದುಡಿಯುತ್ತಿದ್ದಾರೆ. ಇವರ ನೊಂದವರ ನೋವು ಕವನ ಸಂಕಲನ ದಲಿತ ಕಾವ್ಯ ಪರಂಪರೆಗೆ ಬಹುದೊಡ್ಡ ಸೇರ್ಪಡೆ. ಭಾರತ ದರ್ಶನ ಎಂಬ ಪ್ರವಾಸ ಕಥನ ಬರೆದಿದ್ದಾರೆ. ಇವರಿಗೆ ಭಾರತ ಸರ್ಕಾರದ ಯುವ ಕೇಂದ್ರ ಜಿಲ್ಲಾ ಪ್ರಶಸ್ತಿ, ಚಿತ್ರದುರ್ಗ ಸಿರಿಗನ್ನಡ ಪ್ರಕಾಶನದಿಂದ ಕನ್ನಡ ರತ್ನ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳು ದೊರಕಿವೆ. ಇನ್ನುಳಿದಂತೆ ಮಲ್ಲಿನಾಥ್ ಎಸ್ ತಳವಾರ್, ಸಂಗಮನಾಥ್ ರೇವತ್ಗಾಂವ್, ಡಾಕ್ಟರ್ ಅರುಣ್ ಕುಮಾರ್ ಲಗ್ಶೆಟ್ಟಿ, ಡಾಕ್ಟರ್ ಕರುಣಾ ಜಮದರ್ಖಾನಿ, ರೂಪಾದೇವಿ ಬಂಗಾರ್, ಆರತಿ ಕಡಗಂಚಿ, ಶ್ರೀಮತಿ ಅಂಬುಜಾ, ಶ್ರೀಮತಿ ಮಲ್ಲಮ್ಮ ಕಾಳ್ಗಿ, ಮೌನೇಶ್ ಕರ್ಕಿಹಳ್ಳಿ, ಡಾಕ್ಟರ್ ನಾಗರಾಜ್ ದಂಡೋತಿ ಹೆಬ್ಬಾಳ್, ಪರಮಾನಂದ ಸರಸಂಬಿ, ಸಂತೋಷ್ ಕುಮಾರ್ ಕರಹರಿ, ಸಂಗೀತಾ ಹಿರೇಮಠ್ ಇವರೆಲ್ಲರ ಬದುಕು ಬರಹದ ಪಕ್ಷಿನೋಟ ಒದಗಿಸುವ ಈ ಕೃತಿ ಕಲಬುರಗಿ ಜಿಲ್ಲೆಯ ಹೆಮ್ಮೆಯಾಗಿದೆ. ಇದುವರೆಗೆ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ಅವರು ಬರೆದಿರುವ ಅಂತರಂಗದ ಅನುಭೂತಿ ಹಾಗೂ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅವರು ಬರೆದಿರುವ ಯುವ ಸೌರಭ ಈ ಎರಡೂ ಪುಸ್ತಕಗಳನ್ನು ಪರಿಚಯಿಸಿದವರು ಡಾಕ್ಟರ್ ಚಂದ್ರ. ಏಕದಂಡಿಗಿ ಮಠ. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.